ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರತ್ಯೇಕವಾಗಿ ಕಳೆದ 5 ತಿಂಗಳು ದೇವರು ನಮ್ಮ ಸಂಗಡ ಇದ್ದು 6ನೇ ತಿಂಗಳನ್ನ ಮೊದಲನೇ ದಿವಸ ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ನಾನು ಸಲ್ಲಿಸ್ತೇನೆ. ಈ ತಿಂಗಳೆಲ್ಲ ದೇವರ ಆಶೀರ್ವಾದ ಸಾನ್ನಿಧ್ಯ ನಮ್ಮ ಸಂಗಡ ಇರುವಂತೆ ದೇವರು ನಮ್ಮ ಜೀವಿತದಲ್ಲಿ ಸಹಾಯ ಮಾಡಲಿ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 3ನೇ ವಾಕ್ಯ. ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ, ಆಲಿಸಿದರೆ ಬದುಕಿ ಬಾಳುವಿರಿ. ದಾವೀದನಿಗೆ ಖಂಡಿತವಾಗಿ ವಾಗ್ದಾನ ಮಾಡಿದ ಕೃಪಾವರಗಳನ್ನು ನಿಮಗೆ ಕೊಡುತ್ತೇನೆಂಬ ಶಾಶ್ವತವಾದ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಮಾಡಿಕೊಳ್ಳುವೆನು. ದೇವರು ತನ್ನ ಜನರಾದ ಇಸ್ರಾಯೇಲರನ್ನು ಕರೆಯುವಂತಹ ಒಂದು ವಾಕ್ಯವನ್ನು ನಾವಿಲ್ಲಿ ಓದ್ತಾ ಇದ್ದೇವೆ. 55ನೇ ಅಧ್ಯಾಯದ 1ನೇ ವಾಕ್ಯ. ಎಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಪ್ರತ್ಯೇಕವಾಗಿ ಇಸ್ರಾಯೇಲರು ಯೆಹೋವನ ಸ್ವಂತ ಜನರಾಗಿದ್ದರೂ ಸಹ ಯಾರೆಲ್ಲ ಆಸಕ್ತಿಯುಳ್ಳವರಾಗಿದ್ದಾರೋ, ಯಾರಿಗೆಲ್ಲ ಬಾಯಾರಿಕೆ ಇದೆಯೋ ಅವರೆಲ್ಲರೂ ಬರಲಿ ಎಂಬುದಾಗಿ ಯೇಸು ಹೇಳುವುದನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ ಇಲ್ಲಿ ಯೆಹೋವನಾದ ದೇವರು ಹೇಳ್ತಾ ಇದ್ದಾರೆ. ಹೇಳುವಂತಹ ಮಾತೇನು ಅಂದರೆ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಮಾತನ್ನು ಕೇಳಿರಿ, ಕಿವಿಯನ್ನು ಇತ್ತ ತಿರುಗಿಸಿರಿ. ಏನದು ಇತ್ತ ತಿರುಗಿಸಿರಿ ಅಂದರೆ, ಕಿವಿಗೊಟ್ಟು ಕೇಳಿ. ಯೇಸುಸ್ವಾಮಿ ಹೇಳಿದ್ರು ಕಿವಿಯುಳ್ಳವನು ಕೇಳಲಿ ಅಂತ. ತನ್ನ ಪ್ರಸಂಗದಲ್ಲೆಲ್ಲ ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ. ಎಲ್ಲರಿಗೂ ಕಿವಿ ಇದೆ, ಬಟ್ ಕೇಳಿಸಿಕೊಳ್ಳುವುದಕ್ಕೆ ಮನಸ್ಸುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಅದರ ಅರ್ಥ. ಎಷ್ಟೋ ಜನಗೆ ಕೇಳಿಸ್ಕೊಳ್ತಾರೆ, ಅದನ್ನು ಫಾಲೋ ಮಾಡಲ್ಲ, ಅದನ್ನು ಅನುಸರಿಸಲ್ಲ, ಅದಕ್ಕೆ ವಿಧೇಯರಾಗಲ್ಲ. ಆಗ ಯೇಸು ಹೇಳೋದೇನೆಂದರೆ, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಅಥವಾ ಕಿವಿಯುಳ್ಳವನು ಕೇಳಲಿ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಕಿವಿಯನ್ನು ಇತ್ತ ತಿರುಗಿಸಿರಿ, ನನ್ನ ಬಳಿಗೆ ಬನ್ನಿರಿ. ದೇವರು ಹೇಳ್ತಾರೆ, ನನ್ನ ಬಳಿಗೆ ಬಾ. ನಿನಗೆ ಹಣ ಇದೆಯೋ ಇಲ್ವೋ ಮುಖ್ಯವಲ್ಲ. ನೀನು ನನ್ನ ಬಳಿಗೆ ಬರೋದಾದರೆ ನಿಮಗೆ ಸಹಾಯ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ. 2ನೇ ವಾಕ್ಯದಲ್ಲಿ ಓದ್ತೀವಿ, ಆಹಾರವಲ್ಲದ್ದಕ್ಕೆ ಹಣವನ್ನು ಏಕೆ ವ್ಯಯ ಮಾಡುತ್ತೀರಿ? ತೃಪ್ತಿಗೊಳಿಸದ ಪದಾರ್ಥಕ್ಕೆ ನಿಮ್ಮ ದುಡಿತವನ್ನು ವೆಚ್ಚ ಮಾಡುವುದಕ್ಕೆ. ಅನೇಕ ರೀತಿಯ ಹಣವನ್ನು ಖರ್ಚು ಮಾಡಿ ಸಮಾಧಾನಕ್ಕಾಗಿ, ನೆಮ್ಮದಿಗಾಗಿ, ಶಾಂತಿಗಾಗಿ ಅಲ್ಲಲ್ಲಾಗಿ ಓಡಾಡುವಂತಹ ವ್ಯಕ್ತಿಗಳನ್ನು ನಾವು ನೋಡ್ತೀವಿ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರ ಕಡೆಗೆ ಬರೋದಾದರೆ, ನಾವು ದೇವರ ಬಳಿಗೆ ಬರೋದಾದರೆ, ನಮಗೆ ಹಣವಿಲ್ಲದೆಯೇ, ಯಾವ ಪ್ರಯಾಸವಿಲ್ಲದೆ, ಯಾವ ಕಷ್ಟವೂ ಇಲ್ಲದೆ ಸಮಾಧಾನವನ್ನು ಕೊಡುವಂತಹ ದೇವರು. ಅದಕ್ಕೆ ಹಣ ಕೊಡೋದು ಬೇಕಾಗಿಲ್ಲ. ದೇವರು ಹೇಳ್ತಾರೆ, ನನ್ನ ಮಾತನ್ನು ಕೇಳಿ, ನನ್ನ ಮಾತಿಗೆ ವಿಧೇಯರಾಗುವುದಾದರೆ ನಾನು ನಿನಗೆ ಸಮಾಧಾನವನ್ನು ಕೊಡ್ತೀನಿ. ಮಾತ್ರವಲ್ಲ, ಆಲಿಸಿದರೆ ಬದುಕಿ ಬಾಳುವಿರಿ. ಕಿವಿಯನ್ನು ತಿರುಗಿಸೋದು ಮಾತ್ರ ಅಲ್ಲ, ದೇವರ ಬಳಿಗೆ ಬರೋದು ಮಾತ್ರವಲ್ಲ, 3 ಕಾರ್ಯಗಳನ್ನು ನೋಡ್ತೀವಿ. 1, ಕಿವಿಯನ್ನು ತಿರುಗಿಸ್ರಿ. 2, ನನ್ನ ಹತ್ರ ಬನ್ನಿರಿ. 3, ಆಲಿಸ್ಬೇಕು. ಅದನ್ನು ಆಲಿಸೋದು ಅಂದ್ರೇನು? ದೇವರು ಏನು ಹೇಳ್ತಾ ಇದ್ದಾರೆ ಅದನ್ನು ಕೇಳಿಸ್ಕೊಂಡು ಅದನ್ನು ಫಾಲೋ ಮಾಡೋದಾದರೆ, ಅದನ್ನು ನಾವು ಅನುಸರಿಸುವುದಾದರೆ, ದೇವರ ವಾಕ್ಯ ಹೇಳ್ತದೆ, ನಾವು ಬದುಕಿ ಬಾಳ್ತೀವಿ. ನಾವು ಬದುಕುವುದಕ್ಕೆ, ನಿತ್ಯ ಜೀವನ ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತೆ. ಈ ಜೂನ್ ತಿಂಗಳಿನ ಮೊದಲನೇ ದಿವಸ ದೇವರು ನನ್ನನ್ನು, ನಿಮ್ಮನ್ನು ಕರೀತಾ ಇದ್ದಾನೆ. ನಿಮ್ಮ ಕಿವಿಯನ್ನು ಇತ್ತ ತಿರುಗಿಸ್ರಿ. ಎಷ್ಟೆಷ್ಟೋ ಸಮಾಧಾನಕ್ಕೋಸ್ಕರ ಎಷ್ಟೆಷ್ಟೋ ಮಾತುಗಳನ್ನು, ಯಾರ್ಯಾರ್ದೋ ಮಾತನ್ನು ಕೇಳಿದ್ರಿ. ಆದರೆ ದೇವರ ಕಡೆಗೆ ನೀನು ಕಿವಿಗೊಡೋದಾದರೆ, ದೇವರ ಶಬ್ದಕ್ಕೆ ಕಿವಿಗೊಡೋದಾದರೆ, ನಿನ್ನ ಅಸಮಾಧಾನವನ್ನು ನೀಗಿಸುವಂತಹ ದೇವರು, ನಿನ್ನ ವೇದನೆಯನ್ನು ನೀಗಿಸುವಂತಹ ದೇವರು. ಈ ಲೋಕ ಹೇಳುವಂಥ ಮಾತಿಗೆ ನೀನು ಕಿವಿಗೊಡಬೇಡ. ಈ ಲೋಕ ಹೇಳುತ್ತೆ ಒಂದು ವೇಳೆ ನೀನು ಉದ್ಧಾರ ಆಗಲ್ಲ ಅಂತ. ಲೋಕ ಹೇಳುತ್ತೆ ನಿನ್ನ ಮೇಲೆ ಬರಲ್ಲ. ಲೋಕ ಹೇಳುತ್ತೆ ಈ ರೋಗ ಗುಣ ಆಗಲ್ಲ. ಆದರೆ ಯೇಸು ಹೇಳ್ತಾರೆ, ಇಲ್ಲ, ನೀನು ಆ ಕಡೆ ಗಮನ ಕೊಡಬೇಡ, ನೀನು ಈ ಕಡೆ ಗಮನ ಕೊಡು. ಕಿವಿಯನ್ನು ಈ ಕಡೆ ತಿರುಗಿಸು. ನಿನ್ನ ಲೋಕದ ಕಡೆ ತಿರುಗಿಸ್ಬೇಡ, ನಿನ್ನ ಸಂಬಂಧಿಕರ ಕಡೆ ತಿರುಗಿಸ್ಬೇಡ, ನಿನ್ನ ರಿಲೇಟಿವ್ಸ್ ಹೇಳೋದನ್ನು, ನಿನ್ನ ಸ್ನೇಹಿತರು ಹೇಳೋದನ್ನು ಕೇಳಿಸ್ಕೋಬೇಡ. ನಾನು ಹೇಳೋದನ್ನು ಕೇಳಿಸ್ಕೊ. ನಾನು ಹೇಳೋದನ್ನು ಕೇಳಿಸೋದಾದರೆ ನೀನು ಬದುಕ್ತೀಯ, ನೀನು ಬಾಳ್ತೀಯ. ಈ ಒಂದು ಹಗಲಿನ ಸಮಯದಲ್ಲಿ ಕರ್ತನು ನಮ್ಮನ್ನು ಕರೀತಾ ಇದ್ದಾನೆ. ಮಾತ್ರವಲ್ಲ, ಆತನು ಹೇಳ್ತಾ ಇದ್ದಾನೆ, ನಾನು ದಾವೀದನಿಗೆ ವಾಗ್ದಾನ ಮಾಡಿದಂತಹ ಎಲ್ಲ ಕೃಪಾ ವರಗಳನ್ನು ನಿನಗೆ ಕೊಡ್ತೀನಿ. ಈ ಮೊದಲನೇ ದಿವಸ ಹೇಳ್ತಾರೆ, ನೀನು ನನ್ನ ಬಳಿಗೆ ಬಂದು ನನ್ನ ಶಬ್ದವನ್ನು ಕೇಳಿ ಅದಕ್ಕೆ ಕಿವಿಗೊಟ್ಟು ಆಲಿಸುವುದಾದರೆ ನಾನು ನಿನಗೆ ಕೃಪಾವರಗಳನ್ನು ಕೊಡ್ತೇನೆ. ಈ ಹಗಲಿನ ಸಮಯದಲ್ಲಿ ನಮಗೆ ಬೇಕಾಗಿರೋದು ದೇವರ ಕೃಪೆ, ದೇವರ ವರ, ದೇವರ ಆಶೀರ್ವಾದ ನಮಗೆ ಬೇಕಾಗಿದೆ.
ಆ ಕರ್ತನ ಮುಖವನ್ನು ನೋಡೋಣ, ಆ ಕರ್ತನಲ್ಲಿ ಆಶ್ರಯಿಸೋಣ, ಕರ್ತನ ಚಿತ್ತಕ್ಕೆ ವಿಧೇಯರಾಗೋಣ. ಕರ್ತನೇ, ನಾನು ನಿನ್ನ ಶಬ್ದಕ್ಕೆ ಕಿವಿಗೊಡ್ತೀನಿ, ನಾನು ನಿನ್ನ ಆ ಮಾತಿಗೆ ಕಿವಿಗೊಡ್ತೀನಿ ಸ್ವಾಮಿ. ಯಾರ್ಯಾರು ದೇವರ ಮಾತಿಗೆ ಕಿವಿಗೊಟ್ಟರೋ ಅವರ ಆಶೀರ್ವಾದ ಹೊಂದಿದ್ರು. ಯಾಯಿರನ ಕಿವಿಗೆ 2 ಶಬ್ದ ಬೀಳ್ತಾ ಇದೆ. ನಿನ್ನ ಮಗಳು ಸತ್ತೋದ್ಲು ಅಂತ ಒಂದು ಶಬ್ದ, ಅಂಜಬೇಡ ನಂಬಿಕೆ ಮಾತ್ರ ಇರಲಿ ಅಂತ ಇನ್ನೊಂದು ಶಬ್ದ. ನಿನ್ನ ಮಗಳು ಸತ್ತೋದ್ಲು ಅಂತ ಹೇಳ್ತಾ ಇರೋದು ಯಾಯಿರನ ಕಡೆಯಿಂದ ಬಂದವರು. ಅಂಜಬೇಡ ನಂಬಿಕೆ ಇರಲಿ ಅಂತ ಹೇಳ್ತಾ ಇರೋದು ಯೇಸು. ಅವನು ಯೇಸುವಿನ ಕಡೆಗೆ ಕಿವಿಯನ್ನು ತಿರುಗಿಸ್ತಾ ಅವರ ಮನೆಯಿಂದ ಬಂದವರು ಹೇಳಿದಂಥ ಮಾತಿಗೆಲ್ಲ ಬೆಲೆ ಕೊಟ್ಟಿದ್ದು. ಯೇಸುವಿನ ಮಾತಿಗೆ ಬೆಲೆ ಕೊಟ್ಟು ಯೇಸುವಿನ ಜೊತೆಯಲ್ಲಿ ಮನೆಗೆ ಹೋದಾಗ ಸತ್ತಂಥ ಅವಳ ಮಗಳನ್ನು ಯೇಸು ಬದುಕಿಸಿದರೆ, ನೀನು ದೇವರ ಕಡೆಗೆ ಕಿವಿಗೊಡೋದಾದರೆ ಸತ್ತಂಥ ವಿಷಯಗಳಿಗೆ ಜೀವ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಡೆಯಲ್ಲ ಅಂತ ಜನ ಹೇಳೋದನ್ನು ನಡೆಸಿ ತೋರಿಸುವಂಥ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರ ಬಳಿಗೆ ನಾವು ಬರೋಣ, ದೇವರ ಕಡೆಗೆ ನಮ್ಮ ಕಿವಿಯನ್ನು ತಿರುಗಿಸೋಣ, ಆತನ ಶಬ್ದವನ್ನು ಆಲಿಸೋಣ, ಆತನ ಚಿತ್ತಕ್ಕೆ ವಿಧೇಯರಾಗಿರೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ಕಾಣುವಂತೆ ನೀನು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನೀನು ನಮಗೆ ಸಹಾಯ ಮಾಡಿ ಆಶೀರ್ವದಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ತಲೆಬಾಗಿರುವಂಥ ನಿನ್ನ ಮಕ್ಕಳನ್ನು ಕಳೆದ 5 ತಿಂಗಳು ಕಾಪಾಡಿದೆ. 6ನೇ ತಿಂಗಳಿನ ಮೊದಲನೇ ದಿವಸ ದೇವರೇ, ಅವರು ನಿನ್ನ ಕಡೆಗೆ ಕಿವಿಯನ್ನು ತಿರುಗಿಸಿ ನಿನ್ನ ಶಬ್ದಕ್ಕೆ ಆಲಿಸಿ ಮುಂದೆ ಹೋಗುವಾಗ ಅವರಿಗೆ ವಾಗ್ದಾನ ಮಾಡಿದಂಥ ವಾಗ್ದಾನಗಳನ್ನು ನೆರವೇರಿಸಿ ಅವರ ಕುಟುಂಬವನ್ನು, ಕೆಲಸವನ್ನು, ಪ್ರತಿಯೊಂದು ಕಾರ್ಯಗಳನ್ನು ಆಶೀರ್ವದಿಸುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.